ನಮ್ಮನೆಗೂ ಹೊಸ ಬೈಕ್ ಅಂತೂ ಬಂತು. ಅಯ್ಯಲ್ಲೋ ನಮಸ್ತೆ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೆ ನಮ್ಮ ಅಮ್ಮ ಮಾಡಿದ ಈ ಸೌಂಡ್ಗೆ. ಈ ಸೌಂಡ್ ಇಂದ ಇವತ್ತು ಇಷ್ಟು ಬೇಗ ಎದ್ದಿದ್ದಾಯ್ತು. ಇಷ್ಟು ಬೇಗ ಎದ್ದಿರೋ ತಪ್ಪಿಗೆ ಈ ಪಲಾವ್ನ ನಾನೇ ಮಾಡಿದ್ದಾಯ್ತು. ಆಮೇಲೆ ನಮ್ಮ ಅಮ್ಮನ್ ಕೆಲ್ಸಕ್ ಬಿಟ್ಟು ಮನೆ ಕಡೆ ಬರೋ ಸಂದರ್ಭದಲ್ಲಿ ಈ ಮಾತ್ರೆ ತಗೊಂಡ್ಬಂದೆ. ಯಾಕೆ ಅಂದ್ರೆ ಕೋಲ್ಡ್ ಆಗೋಗಿತ್ತು. ನೆಗಡಿ ಆದಾಗ ಯಾರೆಲ್ಲ ಈ ಸ್ಟೀಮ್ ನ ತಗೋತೀರಾ ಕಮೆಂಟ್ ಹಾಕಿ. ನನಗೆ ಬಂದಿರೋ ನೆಗಡಿ ಒಂದೇ ದಿನಕ್ಕೆ ಹೋಗ್ಲಿ ಅಂತ ಈ ಸ್ಟೀಮ್ ನ ತಗೊಂಡೆ. ಇವತ್ತಿನ ಟಿಫನ್ ಪಲಾವ್. ಈ ಪಲಾವ್ ನ ತಿಂದು ಏನೇ ಮರೆತರು ಟ್ಯಾಬ್ಲೆಟ್ಸ್ ನ ಮರಿಬಾರ್ದು ಅಂತ ತಗೊಂಡೆ. ಆಮೇಲೆ ನೆನ್ನೆ ಮಾಡಿದ ಈ ಚಾಕ್ಲೇಟ್ ನ ಕೊರಿಯರ್ ಮಾಡೋದಿತ್ತು ಅಂತ ನನ್ ಕಂದ ಮುಂದ್ ತಗೊಂಡು ಹೊರಟೆ. ಪೋಸ್ಟ್ ಆಫೀಸಿಗೆ ಬಂದು ಡೈಲಿ ಅರ್ಧ ಗಂಟೆವರೆಗೂ ವೇಟ್ ಮಾಡ್ಬೇಕಿತ್ತು. ಆದ್ರೆ ಇವತ್ತಂತೂ 5 ನಿಮಿಷ ಕೆಲಸ ಮುಗಿತು. ಕೊರಿಯರ್ ಮಾಡಿ ಟ್ರ್ಯಾಕಿಂಗ್ ಐಡಿ ನ ತಗೊಂಡು ನಾನು ಕೂಡ ಮನೆ ಕಡೆಗೆ ಬಂದೆ. ಇಲ್ಲಿ ಬಂದು ನೋಡಿದ್ರೆ ನಮ್ ಟಾಮ್ ಅಣ್ಣ ನಾಯಿ ಜೊತೆ ಜಗಳ ಆಡೋ ಎಲ್ಲಾ ಲಕ್ಷಣಗಳು ಕೂಡ ಇತ್ತು. ನಮ್ ಟಾಮ್ ಅಣ್ಣಂಗೆ ಇಷ್ಟೊಂದು ಕೋಪ ಬಂದ್ರು ನಾಯಿ ಮೇಲೆ ಜಗಳಕ್ಕೆ ಹೋಗಲ್ಲ. ಟಾಮ್ ತಿಂತಿರೋ ರೊಟ್ಟಿನ ನಾಯಿಗೂ ಕೂಡ ಹಾಕ್ತೆ. ಆಮೇಲೆ ಸಮಯ ಸಂಜೆ ಅಂತೂ ಆಯ್ತು. ನನ್ ಕಂದಮ್ಮನ್ ಜೊತೆ ನಮ್ಮ ಅಮ್ಮನ್ ಕರ್ಕೊಂಡು ಶೋರೂಮಿಗೆ ಬಂದೆ. ಅಂತೂ ಇಂತೂ ನಮ್ಮನೆಗೂ ಹೊಸ ಬೈಕ್ ಅಂತೂ ಬಂತು. ಹೊಸ ಬೈಕ್ ತಾಂಡೆ ಅಂತ ಯಾರು ಅನ್ಕೊಳಕ್ ಹೋಗ್ಬೇಡಿ. ನಾನ್ ಈ ರೀತಿ ಸುಮ್ನೆ ಹೇಳ್ದೆ ಅಷ್ಟೇ. ಆದ್ರೂ ನನ್ ಕಂದಮ್ಮನ್ ತಗೊಂಡು 10 ತಿಂಗಳು ಮೇಲಾಯ್ತು. ಶೋರೂಮ್ ಇಂದ ಬೆಳಗ್ಗೆ ಎಲ್ಲ ಕಾಲ್ ಬಂತು ಅಂತ ಸರ್ವಿಸ್ ಮಾಡ್ಸೋಣ ಅಂತ ಬಂದ್ವಿ. ನಮ್ಮ ಅಮ್ಮಂಗ್ ಆಯ್ ಮಾಡು ಅಂತ ಹೇಳಿದ್ ಈ ರೀತಿ ಹೇಳ್ತಾವ್ರೆ. ನಮ್ ಗಾಡಿಗೋಸ್ಕರ ನಾವೇ ಅರ್ಧ ಗಂಟೆಗಳ ಕಾಲ ವೇಟ್ ಮಾಡಿದ್ದಾಯ್ತು. ಸರ್ವಿಸ್ ಎಲ್ಲ ಆದ್ಮೇಲೆ ನನ್ ಕಂದಮ್ಮನ್ ತಗೊಂಡು ನಾವು ಕೂಡ ಮನೆ ಕಡೆಗೆ ಬಂದ್ವಿ. ಯಾರಿಗೆಲ್ಲ ಡಿಯೋ ಬೈಕ್ ಅಂದ್ರೆ ಇಷ್ಟ ಕಮೆಂಟ್ ಹಾಕಿ. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ ಟಾಟಾ ಬೈ ಬೈ. ಬಾಯ್ ಬಾಯ್ ಟಾಟಾ.